ಯವ್ವ ಇಲ್ವೇ ಡಾಕ್ಟರ್ ಕಡೆ ಹೋಗಿ ಪರೀಕ್ಷೆ ಮಾಡಿಸಿದ್ವಲ್ಲ, ನಂಗೆ ಏನಾಗಿಲ್ಲ ಅಂತ ಆರಾಮದೇನಂತ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರಿ ಅವರು. ಹ್ಞೂ ಬಿ ಕರೆನ ನನಗೆ ನಂಬಕ್ಕಾಗೋಲ್ತು. ನಾ ಕೇಳಿನಿ, ಅಲ್ರಿ ಡಾಕ್ಟರ್ ಮತ್ತೆ ಮೊನ್ನೆ ಹಿಂಗೆ ಬೇರೆ ಕಡೆ ತೋರಿಸ್ದಾಗ ಬಂದಿತ್ರಿ, ಮತ್ತೆ ಈಗ ನೋಡಿದ್ರೆ ಹಿಂಗೆ ಅಂತಿರಲ್ಲ ಅಂದೆ. ಏನಿಲ್ರಿ ಆರಾಮದಿರಿ ನೀವು ಅಂತ ಹೇಳಿದ್ರು ಅವರು. ಮತ್ತೆ ಏನಿವ ಹಲ್ಕಟ್ ಬಡ ಚಂದಾಗಿ ಪರೀಕ್ಷೆ ಮಾಡಿದ್ನಂತ ಮಾಡಿದ್ದಿಲ್ಲ ಅಂತ ಇವ ಹಿಂಗೆ ಹೇಳಿದ್ನಲ್ಲ ಯಾರ್ದಾರ ಮಂತ್ಯಾನ್ ಮುರಿಯಾಕ. ಅದನ್ನ ಹೋಗಿ ಕೇಳಿದ್ವಿ, ಅದನ್ನ ಸೀದಾ ನಾನು ಮಾವರು ಸೀದಾ ಅಲ್ಲಿಗೆ ಹೋದ್ವಿ. ಅದಕ್ಕೆ ಹೊತ್ತಾತ್ ಬರುದು. ಅಲ್ಲಿ ಹೋಗಿ ಹಿಂಗಂದ್ರಲ್ರಿ ಡಾಕ್ಟರ್ ಮನೆ ಮತ್ತೆ ಹಿಂಗೆ ಐತಿ ಅಂತೇಳಿ ಅಂದ್ವಿ. ಆಮೇಲೆ ಅವ್ರು ಅಂದ್ರು, ಇಲ್ರಿ ಅದು ಚೇಂಜ್ ಆಗೈತಿ, ನಮಗೂ ಗೊತ್ತಾಗಿಲ್ಲ. ರಾಮ್ ಅಂತ ಇನ್ನೊಬ್ಬವ್ರು ಬಂದಿದ್ರಲ್ರಿ ನಿಮ್ಮ ಜೊತೆಗೆ, ಅವ್ರದ್ದು ನಿಮ್ದು ಒಂದ ಸೇಮ್ ಐತಿ, ನಮ್ಮ ಸಿಸ್ಟರ್ ಇದು ಮಾಡಿಬಿಟ್ಟಾರ್ರಿ ಅದನ್ನ ಅಂದ್ರು. ಅಂದ್ಬಿಟ್ಲೆ ಇವ್ರು ಬೇದಾಡಿದ್ರು ಮಾವಾರ. ಹೌದ್ರಿ ಮತ್ತೆ ಯಾಕಂದ್ರೆ ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ ಅಲ್ಲಿ ಮನೆಯೊಳಗೆ ಎಷ್ಟು ಗದ್ಲಕ್ಕವನ್ನ ನಿಮ್ಗೇನು ಗೊತ್ತು. ಇದೇನು ಸಣ್ಣ ವಿಚಾರ ಅಲ್ಲ. ಒಂದು ಮಂತ್ಯಾನ್ ಮುರಿ ಆಟ, ಒಂದು ಸಂಸಾರ ಹಾಳಾಗುವ ಆಟ, ಅದನ್ನೆಲ್ಲ ನೀವು ಮೊದಲ ನೋಡ್ಕೋಬೇಕು ಸರಿಯಾಗಿ ಅಂತ ಬಾಯಿಗೆ ಬಂದಂಗೆ ಬೈದೆ. ಒಟ್ಟಿಗೆ ಏನೂ ತೊಂದರೆ ಇಲ್ಲ ಅಂತ ಕರೆನ. ನಂಗೆ ಭಾಳ ಖುಷಿ ಆಗತ್ತೈತಿವಿ ಯವ್ವ ನೋಡಿದೇನೆ. ಹಂಗಾರೀಗ ಈ ಹೋಟೆಲ್ ನಿಂತಿದ್ ನಿಂದಾನ? ಹ್ಞೂ ಬಿ ನಿಂದನ ಅಂತೀಯಲ್ಲ, ಏನು ಮಾತಾಡ್ತೀವಿ? ನಾನು ಹೆಂಡ್ತಿ ಮ್ಯಾಗ ನೀನು ನಾನು ಹೆಂಡ್ತಿ ಅಂತಕ್ಕೆಲ್ಲ ನೀ ಬಾಯಿಗೆ ಬಂದಂಗೆಲ್ಲ ಮಾತಾಡ. ಹಾಲಕಟ್ಟ ಬಾಡೆ ಆಗಲ್ಲೇ ಕೇಳಿದಾಗ ತಲೆ ತಗ್ಗಿಸ್ತಿ. ಹ್ಞೂ ಅಂತ ನಿನ್ನ ಬಾಯಾಗ ಒಂದು ಮಾತು ಬರಲಿಲ್ಲ ನಿನಗೆ. ಈಗ ನಾನು ಏನ್ ಅಂತ ಕಲ್ಲ ಅಂತ ಊರ್ ಬಾಡೆ ಮೊದಲ ನಂಬಿಕೆ ಇಟ್ಕೋ, ಆಮ್ಯಾಗ ಎಲ್ಲ ಪರಿಶೀಲಿಸುವಂತಿ ಏನ ಗೊತ್ತಾತನ? ತಲಾಗೊಂದೊಂದು ಮಾತಾಡಕತ್ತಿದ್ರಲ್ಲ, ಹಂದಿ ಬಚ್ಚನ್ ಕುಟ್ ಮಾತಾಡಿದ್ಲು, ಅವ್ನು ಕುಟ್ ಮಾತಾಡಿದ್ಲು, ಇವ್ನು ಕುಟ್ ಮಾತಾಡಿದ್ಲು ಅಂತೇಳಿ ಒಂದ್ ಹೆಣ್ಣು ಯಾವ್ದಾರ ಕುಟ್ ಮಾತಾಡತ್ಲೆ ಆಕೆ ಅದನ್ನ ಮಾಡಕತ್ತಾಳ ಅಂತೇಳಿ ಅರ್ಥನ? ಯಾಕ ಕಷ್ಟ ಸುಖ ಅಣ್ಣ ತಮ್ಮ ತಂದಿ ಚಿಕ್ಕಪ್ಪ ಏನು ಮಾತುಕತೆ ಇರಂಗಿಲ್ಲನ? ಯವ್ವ ಎಣ್ಣ ಅಂತ ಅವ್ರು ಮಾತಾಡ್ತಾರ, ಯವ್ವ ಅಂತ ಅವ್ರಂದ್ರ ಎಣ್ಣ ಅಂತ ನಾವ್ ಅಂತೀವಿ. ನೋಡಿದ್ರ ನಮ್ಮನ್ನ ಅಷ್ಟು ಹೊಲಸ ರೀತಿ ಒಳಗೆ ನೀವು ಹೊಲಿಕೆ ಮಾಡ್ಕೊಂಡಿರ್ತೀರಿ. ಇಲ್ಲಿ ನೋಡೋರು ಅಲ್ಲ, ನೀವು ಎಂತಾರ ನೀವು ಅಂತ ಹೇಳಕತ್ತೀರಿ. ನೀವು ಗಣಸೂರು ಊರ್ ಮಂದಿ ಕುಟ್ ಮಾತಾಡಿದ್ರೆ ನಡೀತೈತಿ, ಹೆಂಗಸೂರು ಒಂದಿಟ್ಟು ಮಾತಾಡಿದ್ರೆ ನಿಮ್ಗೆ ಆಗಿ ಬರೋದಲ್ಲ. ತಡಿ ರಮ್ಮ ತಡಿ ಅತ್ತಿ, ನೀ ಸುಮ್ಮನೆ ಅನ್ಬೇಡ, ನನ್ನ ಹೊಟ್ಟಿ ಸಂಕಟ ನನಗೆ ಗೊತ್ತ. ಏನು ಬಾಯಿಗೆ ಬಂದಾಗ ಮಾತಾಡಕತ್ತಿದ್ರಲ್ರಿ ಎಂಟಿಯರ ಚಿಕ್ಕಮರ ನೀವು? ಅಯ್ಯ ಅವನ ಅಂದಿದ್ದಿಲ್ಲ ನನಗಾಗಿಲ್ಲ ಅಂತೇಳಿ ಅದಕ್ಕೆ ಅಂದೆವ ನಾನು. ಅದೇ ನಾ ಬೇಕಂತ ಹುಟ್ಟಿಸ್ಕೊಂಡ ಅಂದೆ, ನೀ ಬಾರಿ ಬಿಡುವ ನಿಂದು. ಹುಟ್ಟಿಸ್ಕೊಂಡು ಅಂದಿಲ್ಲ, ಏನ ಊಹೆ ಕಟ್ಕೊಂಡು ಕಲ್ಪನೆ ಮಾಡ್ಕೊಂಡು ಬಾಯಿಗೆ ಬಂದಾಗ ಮುಂದಾಲೋಚನೆ ಮಾಡ್ಕೊಂಡು ಮಾತಾಡಿರಿ. ನೀವೇನಾರ ಗೊತ್ತು ನೋಡಿರ್ಬೋದು ಹಂಗಿದ್ದವ್ರನ್ನ. ನಾವಂತೂ ನೋಡಿಲ್ಲ, ನಾವು ಆ ಕೆಲಸ ಮಾಡಿಲ್ಲ. ಏನ ಅದ ಕಳ್ಳನ ಮನ್ಸು ಉಳಿಯೊಳಗ ಅಂತೇಳಿ ಯಾರು ಹೆಂಗಿರ್ತಾರ ಅವ್ರ ಯೋಚನೆನೂ ಹಂಗ ಇರ್ತಾವ. ಅಂದ್ರ ನಾ ಅಂತ ಕೆಲಸ ಮಾಡೀನ ಎಣ್ಣ ನೋಡಿದ ನಿನ್ ಸಸಿ ಅನ್ನೋದು? ಯಾಕಮ್ಮ ಇರಮ್ಮ ಯಾಕವಾ ಏನ ಆತು ಬಿಡು, ಆಗಿದ್ದಾತು ಆಗಿದ್ದಾತು ಹೋಗಿದ್ದು ಹೋತನ್ನಕ್ ಮಾವರ. ಇದೇನೋ ಆಡು ವಸ್ತು ಅಲ್ರಿ. ನನಗಿವತ್ತು ಎಷ್ಟು ಅವಮಾನ ಮಾಡಿರಿ ನೀವೆಲ್ಲಾರು ಅಂತೇಳಿ ನಿಮ್ಗೆ ಗೊತ್ತಾಗ್ವಲ್ತ. ಹೆಣ್ಣಿಗೆ ಅದು ಯಾವತ್ತು ನೀವು ಮರ್ಯಾದೆ ಕೊಡಕ್ಕೆ ಕಲಿತಿರಲ್ಲ ಅವತ್ತು ಉದ್ಧಾರ ಆಕೈತೆ ಅಂತ ತಿಳ್ಕೊರಿ ಈ ಮನಿ. ಆಯ್ತು ತಗೋ, ಏನು ಮಾಡ್ಬಾರ್ದು ತಪ್ಪು ಮಾಡ್ಯಾರ ನಂಗೆ ನಿಂತಿ. ನಿನ್ನ ಗಂಡ ಬಂದು ಹೇಳಿದ್ದು ಹಂಗಾಯ್ತು, ನೀ ಮಾಡಿದ್ದು ಹಂಗಾಯ್ತು, ಯಾರು ಸಜಿಕ್ ಅನಿಸ್ತತಿ. ಅನಿಸ್ತತಿ ನಿಮಗೆ ಅಂದಿದ್ನಿ ಅಂದ್ರೆ ಈ ಮಾತು ಅವಾಗ ಗೊತ್ತಾಕಿತ್ತ. ನಿಮಗೆ ಅಂದಿಲ್ಲಲ್ಲ ಅದಕ್ಕೆ ಅನಿಸ್ವಲ್ತ. ಅಲ್ಲ ನನ್ನಂತಕಿ ಮ್ಯಾಗ ಹೊರಗೆ ಹೆಜ್ಜೆ ಇಡ್ಲಾರ್ದಂತಕಿಗೆ ಹಿಂಗಂದ್ರಿ ಇನ್ನು ಹೊಲಕ್ಕ ಮನೆಗೆ ಅಡ್ಡಾಡಕ್ಕಾಗಿದ್ರಿ ಏನಿತ್ತ ನನ್ನ ಬಾಳೆ. ಇನ್ನು ಊರನ್ ಮಂದಿನ ಬಿಟ್ಟಿಲ್ ಬಿಡು ನೀ ಅಂತಿದ್ರನ. ಅಯ್ಯ ಗೊತ್ತಾಗಿಲ್ಲ ತಗೋ. ಈಗ ಆತಿಲ್ಲ, ನಾನು ನಾಳೆ ಬಂದು ಹೇಳಿನ ಇಲ್ಲ ಡಾಕ್ಟರ್ದು ಹಿಂಗೆ ಚೇಂಜ್ ಮಾಡ್ಯಾರ ಅಂತೇಳಿ. ಅವ್ರು ಹಂಗೆ ಬದ್ಲಿ ಮಾಡ್ತಾರಂತ ಯಾರಿಗೇನು ಕನಸು ಬಿದ್ದಿತ್ತನು? ಕನಸು ಬಿದ್ದಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು, ಮಾತಾಡ್ಬೇಕು. ಯಾಕೆ ಬಾಯಿಗೆ ಬಂದಾಗ ಮುಂಗಲ್ ಪುಟ್ಗೆ ಏನಿದೆ ಬಾಯಿಗೆ ಬಂದಾಗ ಮಾತಾಡಿದ್ ನೀವು ಈ ಮನೆಗೆ ಬರೋದು ಇದಕ್ಕ ಜಗಳ ಹಚ್ಚಾಕ, ಬೆಂಕಿ ಹಚ್ಚಾಕ, ಎಲ್ಲಾರ ಮನಸ್ಸು ನೋವು ಮಾಡಾಕ, ದೂರ ಮಾಡಾಕ, ಕೈ ಸಿಕ್ಕಿ ತಗೊಂಡೋಗಾಕ. ನಮ್ಮಪ್ಪ ನಮ್ಮವ್ವ ಇಲ್ಲೇ ಅದಾರ. ಅವ್ರಿದ್ರಿಗೆ ತನ್ನ ಮಗಳಿಗೆ ಹಿಂಗಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವು ಆಕೈತೆ ಅನ್ನೋದು ಯೋಚನೆ ಮಾಡಿದ್ರಿ ನೀವು ಯಾರ? ನಮ್ಮಪ್ಪ ನಮ್ಮವ್ವನ ಕಡೆ ರೊಕ್ಕಿಲ್ದಂಗಿರ್ಬೋದು ಏನ, ಆದ್ರೆ ಮಾನ ಮರ್ಯಾದಿಂದ ಬದುಕುದು ಹೆಂಗಂತೇಳಿ ಬಡತಂದಾಗ ಕಲ್ಸ್ಯಾರ ನಮ್ಮ ಅಂತೇಳಿ. ಏನ ಬಾಯಿಗೆ ಬಂದಂಗೆ ಹಿಂಗತ್ರು ಯಾರ್ದು ಮಾತಾಡಿ ನಾವು ಸಂಸಾರ ಮುರಿಯಕ್ಕೆ ಹೋಗಲ್ಲ. ನಾನು ಆ ಕೆಲಸ ಮಾಡ್ತೇನೆ ಅಂತೇಳಿ ನಮ್ಮಪ್ಪ ನಮ್ಮವ್ನ ಇದ್ರಿಗೆ ಅಂದ್ರಲ್ಲ ನೀವು. ನಮ್ಮಪ್ಪ ನಮ್ಮವ್ನ ಮನ್ಸಿಗೆ ಎಷ್ಟು ನೋವು ಆತಂತೇಳಿ ವಿಚಾರ ಮಾಡಿರಿ ನೀವು. ಈಗ ಒಂದು ಮಾತು ಕೇಳ್ತೀನಿ, ಈಗ ಡಾಕ್ಟ್ರದ್ದು ಆತ ಏನ ಅವಾಗ ಹಂಗಿತ್ತ, ಈಗ ಸರಿ ಆಗೈತೆ ಅಂತೇಳಿ ಇಟ್ಕೋರಿ. ಇಲ್ಲ ದೇವ್ರು ಏನೋ ಒಂದು ಪರಮಾತ್ಮ ತಾನ ಆಶೀರ್ವಾದ ಮಾಡಿದ್ದಂತೇಳಿ ಇಟ್ಕೋರಿ. ಇವ್ರದ್ದು ಏನು ಕಾಯಿಲೆ ಇವ್ರದ್ದು ಸಮಸ್ಯೆ ಬಗ್ಗೆ ಅರ್ದಿಲ್ಲ ಅಂತೇಳಿ ಇಟ್ಕೋರಿ. ಅವಾಗ ನೀವು ಅಂತಿದ್ರಿ ಹಂಗಾರ ಬೇರೆದವಂಗ ಇದು ಮಾಡಾಳಿಕೆ ಅಂತೇಳಿ, ಹೌದಿಲ್ಲ? ನಮ್ಮ ಅತ್ತೆ ಒಬ್ಬಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟಕ್ಕೆ ಕಟ್ಕೊಂಡು ಗಂಡ ನೀನು ಅನುಮಾನ ಪಟ್ಬಿಟ್ರಲ್ರಿ. ಅಲ್ಲ ಮತ್ತೆ ಡಾಕ್ಟ್ರ್ ಹಿಂಗ ಅಂತ ಅಂದ್ಬಿಟ್ನಲ್ಲ, ನಾನು ಏನು ಮಾಡ್ಲಿ ಹೇಳ? ಜಗದಾಗ ನನ್ನ ಜಗದಾಗ ನೀ ಇದ್ದಿದ್ರೆ ಏನು ಮಾಡ್ತಿದ್ದಿ? ಡಾಕ್ಟರ್ ನಂಬಿ ಜೀವನ ಮಾಡಕತ್ತೀರ, ನನ್ನ ಮೇಲೆ ನಂಬಿಕೆ ಇಟ್ಟು ಜೀವನ ಮಾಡಕತ್ತೀರ? ಹೇಳ್ರಿ, ನೀವು ಡಾಕ್ಟರ್ನ ಎಷ್ಟು ದಿನ ಅದು ನೋಡಕತ್ತಿ, ನಾನು ನೋಡಕತ್ತೀರನ? ಹೇಳ್ರಿ, ನಿಮ್ಗೆ ಹಂಗೆ ಅನಿಸ್ತಾನ? ಒಂದು ದಿನಕರ ಅನಿಸ್ತಾನ ಹಂಗೆ? ಇವತ್ತು ನಾ ಹಿಂಗೆ ಅಂತ ಹೇಳಿದ್ದಕ್ಕೆ ನಿಮಗೆ ಒಂದು ಅಲ್ಲ, ಇವ್ರಿಗೆ ಅಂತ ಬಿಡಿ, ಇವ್ರಿಗೆ ಬರೇ ಮಂದಿನ ತೇಜೋವಧಿ ಮಾಡೋದ ಗೊತ್ತಿರೋದ, ಇವ್ರು ಬರೇ ಮಂದಿನ ಕೀಳಾಗಿ ಕಾಣೋದೇ ಗೊತ್ತಿರೋದ. ಅವ್ರ ಜೊತೆ ಸೇರ್ಕೊಂಡು ನೀವು ಹಂಗೆ ಮಾಡಿಬಿಟ್ರಲ್ಲ ನನಗೆ. ನಮ್ಮಪ್ಪ ನಮ್ಮವನ ಇದ್ರಿಗೆ ನನ್ನ ಮರ್ಯಾದೆ ತೆಗೆದ್ರಲ್ಲ ನೀವು. ಅಲ್ಲೇ ಇದ್ರ ಮರ್ಯಾದೆ ತೆಗಿಯಕ್ಕೆ ಏನೈತಿ? ಒಂದು ಕ್ಷಣ ಇದಾತ, ಅದನ್ನ ಅವ್ರಿದ್ರಿಗೆ ಏನು ಓದ್ತಿ ಹೇಳಿ ಮರ್ಯಾದೆ? ಏನು ಓದ್ತಾ? ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದೆ, ಇಷ್ಟು ವರ್ಷ ನಾನು ನಿನ್ನ ಜೊತೆ ಸಂಸಾರ ಮಾಡಿದ್ರು ನಿನ್ನ ಗಂಡನ ನಿನ್ನ ಮೇಲೆ ನಂಬಿಕೆ ಇಲ್ಲಲ್ಲ ಅಂತ ಅವ್ರ ಮನ್ಸಿಗೆ ಅನ್ಸಿರಂಗಿಲ್ಲನ್ರಿ. ಅಲ್ಲ ಅವ್ರಿಗೆ ಅನ್ಸೋದಿಲ್ಲ, ನನಗೆ ಅನಿಸಿಲ್ಲ, ನನಗೆ ಅನಿಸ್ತು.
ನನ್ನ ಮ್ಯಾಲ ನನ್ನ ಗಂಡಗೆ ನಂಬಿಕೆ ಇಲ್ಲಲ್ಲಪ್ಪ ಅಂತೇಳಿ. ಆತು, ಏನೋ ಆಗಿದ್ದಾಗಿ ಹೋತು, ಅದನ್ನೇ ಬೆಳೆಸ್ಕೊಂತ ಹೋದ್ರಿ ಎದಕ್ಕೆ ಬಂತು. ಆತು ಬಿಡು, ನಮ್ದು ತಪ್ಪಾಕಿತಾತ. ತಪ್ಪಾಗೈತಿ ಮತ್ತೆ ಏನು ನೀವು ಒಬ್ರಲ್ಲ, ನೀವು ಇವರು ತಡ್ರಿ ನೀವು ಬರೋ ಮಟ್ಟಪ್ಪ ಅಂತ ಪುರ್ಸತ್ ಮಾಡ್ರಿ ಅಂತ ಹೇಳಿದ್ರು ಬಾಯಿ ಬಂದಂಗೆ ಮಾತಾಡಕತ್ತಾರ. ಏನು ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ಅಷ್ಟು ಕೀಳಯ್ಯ ಕಾಣೋದು ತೀರ. ಹೆಣ್ಣಂದ್ರೆ ಅಷ್ಟು ಬರೀ ಕೆಡಾಕ, ಇನ್ನೊಬ್ರ ಜೊತೆಗೆ ಇರಾಕ, ಆಕಿ ಸಂಸಾರ ಹಾಳು ಮಾಡಕ್ಕಾಗಲ್ಲ ಅಂತ ತಿಳ್ಕೊಂಡಿರ. ಇಲ್ಲ, ಒಂದು ಸಂಸಾರ ಕಟ್ಟಾಕು ಹೆಣ್ಣೆ ಕಾರಣ. 4 ದಿನ ಬೇಡ, 2 ದಿನ ಮನಿ ಒಳಗೆ ಹೆಣ್ಮಕ್ಳು ಇಲ್ಲ ಅಂದ್ರೆ ಮನಿ ಆಗಿ ಉಳ್ಕೊಂಡಿರಂಗಿಲ್ಲ. ಅದು ಒಂದು ಹೆಣ್ಣಿನ ಮೇಲೆ 24 ತಾಸು ಅವಲಂಬಿತವಾಗಿರೋ ನೀವು ಅದ ಹೆಣ್ಣಿನ ತುಳಿತೀರಿ, ಅದ ಹೆಣ್ಣಿನ ಅವಮಾನ ಮಾಡ್ತೀರಿ. ನಿಮಗೆ ಜಳಕ ಮಾಡತ್ಲೆ ವಸ್ತ್ರ ಕೊಡಕ್ಕೆ ಹೆಣ್ಣು ಬೇಕು, ನಿಮಗೆ ನಾಷ್ಟಾಕ್ ಹೆಣ್ಣು ಬೇಕು ಕೊಡಾಕ, ನಿಮಗೆ ಊಟಕ್ಕೆ ಮಾಡಿ ಹಾಕಕ್ಕೆ ಹೆಣ್ಣು ಬೇಕು, ನಿಮಗೆ ಏನು ಹೇಳಾಕ ಕೇಳಾಕ ಬೈಸ್ಕೊಳಾಕ ಮನಿ ನೋಡ್ಕೊಳಾಕ ಜವಾಬ್ದಾರಿ ತಗೊಳಾಕ ಪ್ರತಿಯೊಂದಕ್ಕೂ ಹೆಣ್ಣು ಬೇಕು. ಆದ್ರೆ ಅದ ಹೆಣ್ಣಿನ ಬಾಯಿಗೆ ಬಂದಂಗೆ ಬೈತೀರಿ. ರಾತ್ರಿ ಮತ್ತೆ ನಿಮ್ಗೆ ಸಮಾಧಾನ ಮಾಡೋಕ್ಕೂ ಹೆಣ್ಣೆ ಬೇಕು. ಅಂತ ಹೆಣ್ಣು ಮಕ್ಕಳ ಮ್ಯಾಗ ನಿಮ್ಮ ದೌರ್ಜನ್ಯ ಮತ್ತೆ ನಿಮ್ದು ಕುಡಿದು ಬಂದು ಹೊಡಿದು ಕೆಲವ್ರು ಇರ್ತಾರೆ. ನೀ ಅಲ್ಲ ಮತ್ತೆ ನಾನಾ ಅಂತ ಕೇಳ್ಬೇಡ. ಕೆಲವ್ರು ಈಗ ಮಾವಾರ ನೋಡು, ಹೊರಗೆ ಎಷ್ಟು ಮಂದಿ ಹೆಣ್ಮಕ್ಳ ಸವಾಸ ಇಟ್ಕೊಂಡಾರ. ಯಾಕೆ ಬೇಕು? ಗಂಡು ಮಕ್ಳ ಸವಾಸ ಅಷ್ಟೇ ಇಟ್ಕೋಬೇಕಿತ್ತಲ್ಲ, ಯಾಕೆ ಹೆಣ್ಣೇ ಬೇಕನ? ಅದೇ ಯಾಕೆ ಬೇಕು? ಅದಕ್ಕೆ ಬೇಕು, ಅದಕ್ಕೆಲ್ಲ ಹೆಣ್ಣು ಬೇಕು. ಕೀಳ ಕಾಣೋದು ಮತ್ತೆ ಮನಿ ಸೊಸಿ ತಪ್ಪು ಮಾಡಿಲ್ಲ ಆದ್ರೂ ತಪ್ಪು ಮಾಡ್ಯಾಳ ಅಂತ ಬೈದ್ರು. ಅದೇ ಇವ್ರು ಹೊರಗೆ 4-5 ಮಂದಿ ಕೂಟದಾರಲ್ಲ, ಆಕಿ ಅವ್ರ ಮನಿ ಒಳಗೆ ಅಕ್ಕಿನ ಬೈಯಂಗಿಲ್ಲ ಹಂಗಾರ. ಅಕ್ಕಿನ ಅವ್ರ ಮನಿ ಒಳಗೆ ಬೈಯಂಗಿಲ್ಲ. ಇದು ಸರಿ ಏನ ಹಂಗಾರ ಮಾವಾರ ಮಾಡೋದು? ಯವ್ವ ಇದೇನು ರಾಮಾಯಣ ಯವ್ವ ಅತ್ತಗ ಹಾಳಾಗಿ ಹೋಗ್ರಿ ಏನಾರ ಮಾಡ್ಕೊಂಡು ಒಳ್ಳೆ ಬೆಳ ಹಂಗಾತ ಹಿಂಗಾತ ಆಗೋದಲ್ಲ ಹೋಗೋದಲ್ಲ ಅತ್ತಾಗ ಉದು ಕೊಟ್ಟು ಬಾರ್ಸು ತೊಗೊಂಡಂಗೆ ಏನೋ ಕಂಡಿದ್ದು ಹೇಳಿದ್ವಪ್ಪ. ಏನೋ ನಮ್ಮ ತವ್ರ ಮನೆ ಹಾಲು ಉಂಡು ಚಂದಾಗಿರಲಿ ಅಂತೇಳಿ ಹಾಳು ಗುಂಡಿ ಬಿದ್ಕೊಂಡು ಹೋಗ್ರಿ. ತಡಿ ಯವ್ವ, ಮನ್ಸಿಗೆ ನೆಮ್ಮದಿ ಇಲ್ವಾ? 4 ದಿನ ಇಲ್ಲಿ ಇರಬೇಕಂತ ಬಂದ್ರೆ ಇರೋಕ್ಕಾಗೋಲ್ತು. ಬರ್ತೀವಿ ತಗೋ, ಇನ್ನೊಮ್ಮೆ ಯಾವಾಗಾರ ಬರ್ತೀವಿ. ಆದ್ರೆ ನನ್ನ ಗಂಡ ಇದು ಯಾವುದು ಬೇಡ ಅಂತ ಬಾಗಲ ಕುಂತಿರ್ಬೇಕವ ತಲೆ ಕೆಟ್ಟ ಹೋಗತ್ತ. ಮಾತಾಡಕ್ಕೆ ಕೂತ್ರಿಲ್ದಂಗೆ ಆತಲ್ಲ, ಏನು ಮಾತಾಡ್ಬೇಕಂತ ಗೊತ್ತಾಗ್ಲಾರ್ದ ಹೆಂಗೆ ಹೋದ್ರು ನೋಡು. ತಾವು ಮಾಡಿದ ತಪ್ಪಂತ ಗೊತ್ತಾತಲ್ಲ. ಎಲ್ಲ ಬಿಡಾಡಿ, ನನ್ನ ಮಗಳು ಇಲ್ಲಿದ್ರೆ ನೆಮ್ಮದಿಯಾಗಿ ಇರಕ್ಕೆ ಬಿಡ್ಲಿಲ್ಲಲ್ಲ. ಆಕಿನ ಬಾಯಿಗೆ ಬಂದಂಗೆ ಬೈದು ಓಡಿಸೇ ಬಿಟ್ಟು ಸುಮ್ಮನಿರ್ಬೇ ಸಾಕು. ವಯಸ್ಸು ಗಳಿಸಿ ಅಲ್ವೇ? ಎದಕ್ಕೆ ಗಳಿಸಿ ವಯಸ್ಸು? ಬರೀ ವಯಸ್ಸಾದ್ರೆ ಸಾಲದು, ಮಾತಾಡೋದು ವಿವೇಕ ಇರ್ಬೇಕು ಒಂದಿಟ್ಟು. ಮನಿನ ಇಲ್ಲಡಿಲೆ ಮನ್ಯಾನ ಮನುಷ್ಯರನ್ನ ಸರಿ ತಪ್ಪು ಹೇಳಿ ತಿದ್ದಿ ಬುದ್ಧಿ ದಾರಿ ತರ್ಬೇಕು. ನೀನೇ ಅರ್ಧ ಹಾದಿ ತಪ್ಪಿಸ್ತೀಯಲ್ಲ. ನೋಡ್ವಾ, ಭಾಳ ಮಾತಾಡಕತ್ತೀರಮ್ಮ. ಏನ ಆಗಿದ್ದಾಗಿ ಹೋತಿಗೆ ಎಲ್ಲರೂ ಮಾತಾಡ್ಯಾರ, ಎಲ್ಲರದು ತಪ್ಪನ್ನಕ್ಕೇನ ಮತ್ತೆ ಯಾರಿಗಾದ್ರೂ ಹಂಗೆ ಅನ್ಸೈತಿ. ಈಗ ಅದನ್ನೇ ಬೆಳೆಸ್ಕೊಂತ ಹೋಗ್ಯೇನ ಸುಮ್ಮನೆ ಹಾಕಿ ಆತಿಗೆ ಏನಿಲ್ಲ ಅಂತ ಬಗೆಹರಿತಿ ಇಲ್ಲಿಗ ಬಕಾಲ್ ಬಂಡಿ ಮ್ಯಾಗ ಮಳೆ ಹೋದಂಗೆ ನಾ ಮಾತಾಡಕತ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಯಪ್ಪ. ಬರಿಪ್ಪ ಈ ಮನೆ ಒಳಗೆ ನನಗೆ ಯಾಕೆ ಈಗ 2 ದಿನ ಇರಕ್ಕೆ ಮನಸ್ಸಿಲ್ಲ. ನೋಡು, ಒಂದು 2 ದಿನ ನಾನು ನಿಮ್ಮ ಮನ್ಯಾಗ ಇರ್ತೇನೆ. ನಡಿಪ್ಪ. ಇರಮ್ಮ ಅಲ್ಲಿ ಹೋಗ್ತೀಯಾ? ಹೂನ ಕಸ್ತೂರಿ, ಯಾಕೆ ಭಾಳ ಬೇಜಾರಾಗಕತ್ತೈತೆ. ಕಟ್ಕೊಂಡು ಗಂಡಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಾ ಹೆಂಗಿರ್ಲಿಲ್ಲ ಅದಕ್ಕೆ ಈಗ ಏನು ಹೇಳಿದ್ರು ಉಪಯೋಗ ಇಲ್ಲ. ಹಂಗೆ ಅನಿಸ್ತಿತ್ತು ಅದಕ್ಕೆ ಅಂದ್ವಿ ಅಂತಾರೆ. ನಂಬಿಕೆನೇ ಇಲ್ಲ ಇವ್ರು ಯಾರಿಗೆ ನನ್ನ ಮೇಲೆ. ನಂಬಿಕೆ ಇಲ್ಲ ಜಗದಾಗ ಹೆಂಗಿರ್ಲಿ ನಾನು. ಅದಕ್ಕೆ ಸ್ವಲ್ಪ ದಿನ ನನ್ನ ಮೌನ ಮನ್ಯಾಗ ಇದ್ದು ಬರ್ತೀನಿ. ಏಯ್, ತಾಳಿ ಕಟ್ಟಿದ ಗಂಡ ಮನ್ಯಾನವರು ಒಂದು ಮಾತು ಅಂತಾರ ಹೋಗ್ತಾರ ಏನ? ಅದಕ್ಕೆ ಗಂಡನ ಮನೆ ಬಿಟ್ಟು ಹೋಗ್ಯನಂತೀಯ. ಹೊಸ ಪದ್ಧತಿ ಕಲ್ತಿಯಲ್ಲ, ಯಾಕೆ? ಯಾರು ಹೇಳ್ಕೊಟ್ರ ನಿನಗೆ? ಅಯ್ಯೋ ದೇವ್ರೆ, ನಮ್ಮ ಕಾಲದಾಗ ಗಂಡ ಜಾಡಿಸೋದ್ರು ಅಲ್ಲೇ ಬಿದ್ದಿರ್ಬೇಕು, ಕಾಲ್ ಕಡೆ ಅವ್ ಬೇಕಾದ್ ಮಾಡಿದ್ರು ಅಲ್ಲೇ ಇರ್ಬೇಕು. ಹಿಂಗೆ ಗಂಡನ ಮನೆಗೆ ನೀ ಎಲ್ಲ ಬಿಟ್ಟು ಹೋಗ್ಯವಂದ್ರೆ ಮುಗಿದು ಹೋದ್ ಕತಿ. ಹೋಗ ನಾಯಿ ಅಂತಿದ್ರು. ಈಗ ನಿನಗೂ ಹಂಗ ಅನ್ಬೇಕಾತನ್ ನಂಗಾರ. ಗಂಡನ ಮನೆ ಬಿಟ್ಟು ಹೋಗ್ಗಳಂತ, ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಎಷ್ಟು ದಿನ ಇರ್ತೀಯಲ್ಲಿ? ಸೀಮೆಗೆಲ್ಲದ್ ನಿನಗ ಆಸೆ ಆಯ್ತು, ನಿನ್ನ ಮನ್ಸಿಗೆ ನೋವಾಗೈತನ. ಇರ ಹೋಗಿ, ಏನಾಗದಲ್ಲ ಒಳಗೆ ಬಂಡತಿಕ್ ಹೋಗ. ನೋಡಿ ಇಂಥವ್ರಿಗೆ ಏನು ಮಾತಾಡ್ತಿ? ಹೆಣ್ಣಿನ ರೀತಿ ಒಳಗೆ ಕಾಣೋದಿಲ್ಲವ ಯವ್ವ. ಹೆಣ್ಮಕ್ಳು ಅಂದ್ರೆ ಕಿಮ್ಮತ್ತೇ ಇಲ್ಲ. ಅತ್ತಿ, ನಾನು ನಮ್ಮ ಅವನೊಬ್ಬನ ಮನೆಗೆ ಹೋಗ್ಬರ್ತೀನಿ. ಆತ್ ಮಗಳ, ನಾ ಬೇಡ ಅನ್ನೋದಿಲ್ಲವ, ಹೋಗ್ಬಾ. ನನ್ನ ಮಗಳ ಮ್ಯಾಗ ಬಂದಿದ್ದೊಂದು ಆಪಾದನೆ ತಪ್ಪತಲ್ಲ, ಅಷ್ಟ ಸಾಕು ನನಗೆ. ಪಾಪ ನನ್ನ ಮಗಳು ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂತ ಏನ. ಬಾರವ, 2 ದಿನ ಇದ್ದು ಬರುವಂತೆ ಬಾ. ಅಯ್ಯಯ್ಯ, ಏನ ಅತ್ತಿ ಮಾವ ಅಲ್ಲ, ನಾ ಇಲ್ಲೊಬ್ಬ ನಿಂತನಿ, ನನಗೆ ಹೇಳ್ಬೇಕು ಕೇಳ್ಬೇಕು ಅನಿಸ್ಲಿಲ್ಲಲ್ಲ, ಹಂಗ ಹೋಗೇ ಬಿಟ್ರ. ಅದೆಲ್ಲ ಹೇಳಿದ್ದು ಹೊರಗಿಂತಂದ್ರೆ ಹೆದರ್ಕಿರ್ತಿತ್ತು, ಅಂಜಿಕೆ ಪಂಜಿಕೆ ಇರ್ತಿತ್ತು. ಅತ್ತಿ ಮನಿ ಗಂಡ ಅತ್ತಿ ಮಾವ ಅನ್ನೋದು ಇದು ಮನೆ ಅಂದ ನೋಡು ಮೂಳ. ಹೆಂಗ್ ಹೋತು? ಹೆದರ್ಕಿಲ್ಲ ಬೆದರ್ಕಿಲ್ಲ, ಹೋದಾಗ ಹೋತು ಬಂದಾಗ ಬಂತು. ಸುಮ್ನಿರ್ಬೇ, ಪಾಪಕ್ಕಿ ಬ್ಯಾಸರ ಆಗೈತಿ. ಹೇಳ ಆಡ್ಬಿಟ್ಟು ಹೇಳು. ನಮ್ಮ ಗಂಡುಗಳು ಬಾರ್ ಕೊಲೆ ಹೊಡಿತಿದ್ರು, ಬೂಟ್ಲೆ ಬಡಿತಿದ್ರು. ನಾವೆಲ್ಲ ಮಾಡ್ಕೊಂಡು ಸಂಸಾರ ಮನಿ ಮಾಡ್ಕೊಂಡು ಹೋಗಿಲ್ಲನು, ಇಲ್ಲೇ ಬಿದ್ದು ಹಿಡ್ದಿಲ್ಲನು. ಈಕಿ ನಂಗ ಮಾಡಿದ್ರೆ ನಾವಿಷ್ಟೊತ್ತಿಗೆ ತವ್ರ ಮನೆ ಮೂಳಾಗಿರ್ತಿದ್ವಿ. ಇವಕ್ಕೇನು ಹೇಳಿದ್ರು ಉಪಯೋಗ ಇಲ್ಲಲ್ಲಿ ಇವಕ್ಕ. ರೀ, ಇವತ್ತು ಹೇಳ್ತೇನೆ ಕೇಳ್ರಿ. ಆಕಿ ನಿಮ್ಮ ತಂಗಿ ಬಂದ್ಲು, ಚಂದಾಗಿದ್ದು ಹೋದ್ಲು, ಹೋಗ್ಲಿ. ಇಲ್ಲ ಬಾರದ್ ಕಿಡ್ಡಿ ಮಾಡಾಕ ಬರೋದಿದ್ರೆ ಆಕಿ ಬರೋದ ಬೇಡಿ ಮನೆಗೆ. ಏನಂದಿ? ಬರೋದು ಬೇಡ? ಯಾಕ? ಅಕ್ಕಿ ಮನಿ ಅದ. ಅಕ್ಕಿ ಮನಿ ಈಗ ಕೊಟ್ಟೇನು ಕುಲಕ್ ಹೊರಗಂತ. ಚಲೋ ಇದ್ರ ಬರ್ಲಿ, ತವ್ರ ಮನಿಗೆ ಯಾರು ಬೇಡ ಅಂದ್ರೆ ಮನಿಗೆ ಮಂತರೆ ಆಗಿ ಮನಿ ನಾಳೆ ಮಾಡಿ ಏನು ಇದ್ ಬದ್ದರ್ನ ವನವಾಸಕ್ಕೆ ಕಳ್ಸೋಂಗ್ ಮಾಡಬಾರ್ದು. ಯವ್ವ, ನಾ ಬರ್ತೇನೆ ಹಂಗಾರೆ. ಅಲ್ಲಿದೇನು ಸಮಸ್ಯೆ ಇಲ್ಲ, ಬಗೆಹರ್ದತ್ ಹೇಳಕ್ ಬಂದ್ರೆ ಇಲ್ಲೇ ಇಷ್ಟು ಲಪಡ ಆಗಿಬಿಡ್ತಲ್ಬೇವ. ಅದಕ್ಕೆ ಅಲ್ಲಿ ಮನ್ಯಾಗೂ ಅತ್ತಿ ಮಾವು ಹೇಳಿ ಬಂದೇನಿ. ಹೊತ್ತು ನೋಡು ಇವ, ಈ ವಸ್ತಿ ಬಸ್ ಕೊನೆಯದ್ದು ಹೋಗ್ಬಿಡ್ತೇವೆ ತೋಬೆ ಹೊತ್ತಾತಿವ. ಅಲ್ಲ, ಇದ್ದು ಬೆಳಗ್ಗೆ ಹೋಗ್ಕಿರ ನೋಡ.
ಇಲ್ಲ ಬೇವ ನಾವು ಇರ್ತೇವೆ ಅಂತ ಹೇಳಿಲ್ಲ, ಆಮೇಲೆ ಅರ್ಬಿನೂ ತಂದಿಲ್ಲ. ಬರ್ತೇನೆ ಇಲ್ಲ ಹೊತ್ತಾತ ರೀ, ಹೋಗುಂಬರ್ರಿ. ಯವ್ವ ನಾ ತಪ್ಪು ಮಾಡ್ಬಿಟ್ನಿ ಬೇವ, ಪಾಪಕಿ ಮನ್ಸಿಗೆ ಎಷ್ಟು ನೋವಾತ್ ನೋಡು. ಅದಕ್ಕೆ ಕೇಳಿದೆ ನಾನು ನಿನಗೆ, ನೀವು ಹ್ಞೂ ಅನ್ಲೇ ಇಲ್ಲಲ್ಲ. ಆಗ್ಲಿ ಬಿಡು, ಇರ್ಲಿ. ಏನೋ 2 ದಿನ ಬೇಸರ ಆಗೈತಿ, ಹೋಗ್ಯಾಳ, ಬರ್ತಾಳ್ತವ ಎಲ್ಲೋ ಕಾಳ. ಏನು ಹೋಗು ನೀನ, ನಾಳೆ ಹೋಗಿ ಸಮಾಧಾನ ಮಾಡಿ ಒಟ್ಕೊ, ಅಲ್ಲೇ ಒಂದಿನ ಇದ್ದು ಸಮಾಧಾನ ಮಾಡಿ ಕರ್ಕೊಂಬ. ಮತ್ತು ಈಗ ಮನ್ಸಿಗೆ ನೋವಾದಾಗ ಮತ್ತೆ ಅಲ್ಲೇ ಬಿಡ್ಬೇಡಾಕಿನ. 2 ದಿನ ಸ್ವಲ್ಪ ಇದೆಲ್ಲ ಮಾತ್ರ ಬರ್ತಾರ ತಗೋರಿ ತಾನ. ಅಯ್ಯಯ್ಯ ಮನೆ ಮಂದಿ ಹೋಗಿ ಕಾಲು ಬಿಡ್ರಿಕ್ಕಿದ. ಎಲ್ಲೋ ಕತಿ ಎಷ್ಟು ದಿನ ಇಟ್ಕೊಂತಾರ? ಊರನ್ ಮಂದಿ ಮಾತಾಡೋ ಮಾತಿಗೆ ಅವ್ರ ತಂದ್ಬಿಡ್ತಾರ. ಏನೋ ಈಗ ಹೋಗ್ಯಾಳ, ಹೋದಾಳೇನೋ, ಒಂದಿನ ಇದ್ದಾಳೇನೋ, ನಾಳೆ ಬರ್ತಾಳ ನೋಡ್ತಾನ ಓಡಾಡ್ಕೊಂತ. ಹಂಗೂ ಏನು ಬರಲಿಲ್ಲ. ನನ್ನ ಮೊಮ್ಮಗ ಇನ್ನೊಂದು ಲಗ್ನ ಮಾಡ್ತೇವೆ. ಏನಾಗೈತೆ ನನ್ನ ಮೊಮ್ಮಗ ರಾಜ್ಕುಮಾರ್ ಎಲ್ಲ ಅಗದಿ ಚಲೋ ಅದನಂತ. ಬರ್ತೇವ್ರಿ ಅತ್ತಿ ಮಾವ, ಬರ್ತೇವಿ ಅಮ್ಮ, ಬರ್ತೇವ್ರಿ. ಅಲ್ಲ ಇನ್ನೊಂದು ಲಗ್ನ ಮಾಡ್ತೇವಿ ಅಂದ್ರೆ ಅವನು ಏನು ಹೇಳಿಲ್ಲ, ಇವರು ಏನು ಹೇಳಿಲ್ಲಲ್ಲ. ಆರ್ತಿಲ್ಲದ ಮಾತಿಗೆ ಯಾರು ಮಾತಾಡ್ತಾರ್ರಿ? ಇನ್ನೊಂದು ಲಗ್ನ ಮಾಡಕ್ ಹೊಂಟಾರಿಲ್ಲ. ಒಂದ್ ಲಗ್ನದ ಬಗ್ಗೆ ಹರಿದಿಲ್ಲ, ನೆಟ್ ಪುಟ್ ಬಾಳೆ ಆಗಿಲ್ಲ, ಇಲ್ಲಿ ಇನ್ನೊಂದು ಲಗ್ನ ಮಾಡಕ್ ಹೊಂಟಾರ ಇವ್ರು. ಅದಕ್ಕೆ ಮತ್ತೆ ಯಾರು ಆರ್ತಿಲ್ಲದ ಮಾತಿಗೆ ಏನು ಮಾತಾಡ್ಬೇಕು? ಅದಕ್ಕೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಪಾಡಿಗೆ ಇವ್ರು ಹೋದ್ರು. ಆಗ್ಲಾರ್ದ ಮಾತಿವೆಲ್ಲ ಭಾಳ ಮಿಕ್ಕ್ಯಾರಲ್ಲ ಇವರೆಲ್ಲರೂ. ನನ್ನ ಮಗಳ ಹಳೆ ನೋಡ್ಲ, ಏನು ತಿನ್ಲಿಲ್ಲ ಉಣ್ಲಿಲ್ಲ, ಹಂಗ ಹೋಗ್ಬಿಟ್ರಲ್ಲ. ನಿಮ್ಮ ಅವನ 2 ಕಿಲೋ ಮಟನ್ ತಂದನಿ, ಮೀನಾ ತಂದನಿ ಕಿಲೋ ಪ್ರೇ ಮಾಡಿ, ಮಟನ್ ಸಾರು ಮಾಡಿ, ಮುದ್ದಿ ಮಾಡಿ ಮಸ್ತ್ ಊಟ ಮಾಡ್ಯಾರ. ನಿಮ್ಮ ಅವನ್ ಕಂಡಬಿಟ್ಟು ರೊಕ್ಕ ಹೋಗೈತ್ ನಂದು. ಇನ್ನೂ ಏನ್ ತಿಂದೇ ಇಲ್ಲ ಅಂತೀಯಲ್ಲ, ಅಂದ್ರೆ ಏನ್ ಹಬ್ಬದ ಅಡಿಗೆ ಮಾಡಿಸ್ಬೇಕಂತ ಮಾಡಿದ್ದೇನು? ಈಗ ರಾತ್ರಿಗೆ ಇನ್ನೊಮ್ಮೆ ಮತ್ತೊಂದು 3 ಕಿಲೋ 4 ಕಿಲೋ ತರುವಂಗ ನೀನ್ ಅವನು ಸುಮ್ಮನೆ ಇರವೇ ಅಲ್ವೇ? ನಿನ್ಗೆ ಎಷ್ಟು ಸಲ ಹೇಳ್ತೇನೆ ನಾನು, ಅದನ್ನ ತೊಂಬ ಅಂತ ಹೇಳ್ಬೇಡ ಅಂತ ಹೇಳಿ. ಅದನ್ನ ತೊಂಬ ಅಂತ ಹೇಳಿಸ್ ಕಸ್ಲೆ ಆತಗ ಈಡೆ ರೊಕ್ಕ ಹಾಳು ಮಾಡಕ್ಕ ಮನೆಯಿಂದ ಇದ್ದಿದ್ದು ಉಣ್ತಿದ್ದಿಲ್ಲನು? ಅಲ್ಲ ಊರ್ ಭಾಡೆ ಹೊರಗಿನ ಬಿಡಾಡ್ಯಾರಿಗೆ ಈಡೆಗೆ ರೊಕ್ಕ ಇಟ್ಟು ಬರ್ತಿ, ಮನೆಯಿಂದ 1 ರೂಪಾಯಿ ಕೊಡಾಕ ಶಾಣೆತನ ಮಾಡ್ತೀಯನು? ಹೆಂಗಸೂರಿಗೆ ರೊಕ್ಕ ಬಡ್ಯಾಕ ಶಾಣೆ ಅದಿ ನೀನು. ಬಿಡು ನೀರಾಕ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ನಿಜ ಅಲ್ಲ ನಿನ್ನ ಜಿಗ್ಯಾತಲೆ
ಹಿಂಗೆ